ಇದೇ ತಿಂಗಳು 22ನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಆಗಮನ ಆಗ್ತಿದೆ. ಅಂದ್ರೆ ಅವತ್ತಿನ ದಿವಸ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಿದೆ. 500 ವರ್ಷದಿಂದ ಇವಾಗ್ಲೂ ಕೂಡ ರಾಮ ಭಕ್ತರು ಕಾಯ್ಕೊಂಡು ಕೂತ್ಕೊಂಡಿರೋದು ಆ ಒಂದು ಸಮಯಕ್ಕೋಸ್ಕರ. ಆ ಒಂದು ಸಮಯ ಕೊನೆಗೂ ಬಂದಿದೆ. ಈ ಒಂದು ಮಂದಿರ ಕೇವಲ ಕನಸಾಗಿತ್ತು. ಆ ಒಂದು ಕನಸು 22ನೇ ತಾರೀಕು ನನಸಾಗಕ್ಕೆ ಬರ್ತಿದೆ. ಈ ಒಂದು ರಾಮ ಮಂದಿರಕ್ಕೋಸ್ಕರ ಅದೆಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ಅದೆಷ್ಟೋ ಕೋಟ್ಯಾಂತರ ರಾಮ ಭಕ್ತರ ಒಂದು ಕನಸು ಇದೇ ತಿಂಗಳು 22ನೇ ತಾರೀಕು ನನಸಾಗ್ತಿದೆ. ಭಾರತ ದೇಶ ಮೂಲೆ ಮೂಲೆಯಿಂದ ಕೋಟ್ಯಾಂತರ ಜನ ಅಯೋಧ್ಯೆಗೆ ಬರ್ತಿದ್ದಾರೆ. ಆ ಒಂದು ಜನರಿಗೆ ಸ್ವಾಗತ ಕೋರಲು ಅಯೋಧ್ಯೆನಲ್ಲಿರುವಂತ ಪ್ರತಿ ಮನೆನೂ ಕೂಡ ಹೋಟೆಲ್ ಆಗ್ಬಿಟ್ಟಿದೆ. ಜನಗಳು ಅಯೋಧ್ಯೆಗೆ ತಲುಪಬೇಕು ಅಂತ ಹೇಳಿ ಸಾವಿರ ರೈಲು ಅವಾಗಲೇ ಸಂಚಾರ ಮಾಡ್ತಿದೆ. ಅದೆಷ್ಟೋ ಜನಗಳಿಗೆ ಅಯೋಧ್ಯೆನ ಒಂದು ರೈಲ್ವೆ ಸ್ಟೇಷನ್, ಅಯೋಧ್ಯೆನ ಒಂದು ಏರ್ಪೋರ್ಟ್ ಸ್ವಾಗತ ಕೋರ್ತಿದೆ. ಈ ಒಂದು ಸುಂದರ ಕ್ಷಣಕ್ಕೋಸ್ಕರ ತುಂಬಾ ಜನ ಸಂತೋಷ ಪಡ್ತಿದ್ರೆ, ಇನ್ನ ಕೆಲವೊಬ್ರು ಜನಕ್ಕೆ ತುಂಬಾ ಬೇಜಾರಾಗ್ತಿದೆ. ಏನಕ್ಕೆ ಅಂದ್ರೆ ಈ ಒಂದು ಪೊಲಿಟಿಕಲ್ ಪಾರ್ಟೀಸ್ ಅವರು ಏನು ಕಿಸ್ಯಕ್ ಆಗ್ಲಿಲ್ವಲ್ಲ, ಅದಕ್ಕೋಸ್ಕರ. ರಾಮ ಮಂದಿರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಈ ಒಂದು ಉಲ್ಟಾ ಹೊಡಿತಾರೆ ನೋಡಿ ಮಾತಿನಲ್ಲಿ, ಇವ್ರ ಬಗ್ಗೆನೂ ಕೂಡ ಒಂದ್ ಸ್ವಲ್ಪ ಮಾತಾಡೋಣಂತೆ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಎಲ್ಲರೂ ಕೂಡ ಕಮೆಂಟ್ಸ್ ನಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಪ್ರತಿ ಒಬ್ರು ಕನ್ನಡದಲ್ಲೇ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಅಯೋಧ್ಯೆನ ಒಂದು ಹಬ್ಬ ಶುರುವಾಗೋದು ಜನವರಿ 16ನೇ ತಾರೀಕಿಂದ. 16ನೇ ತಾರೀಕು ಬೆಳಗಿನ ಜಾವ ಸರಾಯು ನದಿ ದಡದಲ್ಲಿ ಮೊದಲ ವಿಷ್ಣು ಪೂಜೆ, ಗೋದಾನ ಕಾರ್ಯಕ್ರಮಗಳು ನಡೆಯುತ್ತೆ. ಮತ್ತೆ ಮಾರನೇ ದಿನ 17 ಜನವರಿ 2024ಕ್ಕೆ ರಾಮ ಮೂರ್ತಿಗಳ ಭವ್ಯ ಮೆರವಣಿಗೆ ನಡೆಯಲಿದೆ. ಈ ಒಂದು ಮೆರವಣಿಗೆಯಲ್ಲಿ ಮೂಲರಾಮ ಬಾಲರಾಮನ ಒಂದು ಮೆರವಣಿಗೆನೂ ಕೂಡ ಇರುತ್ತೆ. ಮತ್ತೆ ಮೂರನೇ ದಿನ 18 ಜನವರಿ 2024ರಂದು ಅಯೋಧ್ಯೆನಲ್ಲಿ ಮಂಟಪ ಪ್ರವೇಶ ಪೂಜೆ, ವಾಸ್ತು ಪೂಜೆ, ವರುಣ ಪೂಜೆ, ಗಣೇಶ ಪೂಜೆ, ಮಾರ್ತಿಕ ಪೂಜೆಗಳು ನಡೆಯುತ್ತೆ. ಅದೇ ತರನೇ 19 ಜನವರಿ 2024ರಂದು ಅಯೋಧ್ಯೆನಲ್ಲಿ 4ನೇ ದಿವಸ ಮೊದಲನೇ ಸಲ ರಾಮ ಮಂದಿರದಲ್ಲಿ ಪವಿತ್ರವಾದ ಅಗ್ನಿ ಪೂಜೆ ನಡೆಸ್ತಾರೆ. ಅದಾದ್ಮೇಲೆ ಮೊದಲನೇ ಸಲ ದೀಪವನ್ನು ಬೆಳಗಿಸ್ತಾರೆ. ಅದ್ರ ಜೊತೆಗೆ ನವಗ್ರಹ ಶಾಂತಿ ಹೋಮ ಕೂಡ ನಡೆಯುತ್ತೆ. 20 ಜನವರಿ 2024 5ನೇ ದಿನ ಭಾರತ ನೇಪಾಳ ಸೇರಿದಂತೆ 48 ಪವಿತ್ರ ನದಿಗಳಲ್ಲಿ ಅಯೋಧ್ಯೆಗೆ ನೀರ್ ತರಲಾಗುತ್ತೆ. ಈ ಒಂದು ಪವಿತ್ರವಾಗಿರುವಂತ ನೀರನ್ನ 81 ಕಳಶದಲ್ಲಿ ಇಟ್ಟು ಮೆರವಣಿಗೆ ಮಾಡ್ತಾರೆ. ಅದಾದ್ಮೇಲೆ 81 ಕಳಶದ ನೀರನ್ನ ರಾಮನ ಗರ್ಭಗುಡಿಗೆ ತಂದು ಶುಚಿತ್ವಗೊಳಿಸುವಂತ ಒಂದು ಕೆಲಸ ನಡೆಯುತ್ತೆ. 21 ಜನವರಿ 2024 6ನೇ ದಿನ ರಾಮ ಮಂದಿರದಲ್ಲಿ ಹೋಮ ಹವನಗಳ ನಡುವೆ ಶ್ರೀರಾಮನ ಮೂಲ ವಿಗ್ರಹಕ್ಕೆ 125 ಕಳಶದಿಂದ ದೈವಿಕ ಸ್ನಾನ ನಡೆಸುವ ಪವಿತ್ರ ಕೆಲಸ ನಡೆಯುತ್ತೆ. ಕೊನೆಯದಾಗಿ 22 ಜನವರಿ 2024 ರಾಮ ಮಂದಿರ ಅರ್ಚಕರಿಂದ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ದೇಶದ 5 ಗಣ್ಯ ವ್ಯಕ್ತಿಗಳಿಂದ ಮೊದಲ ಪೂಜೆ ನಡೆಸಲಾಗುತ್ತೆ. ಇಷ್ಟು ಪವಿತ್ರವಾಗಿರುವಂತ ಒಂದು ಕೆಲ್ಸಕ್ಕೂ ಕೂಡ ಮಾತಾಡೋರು ಇದ್ದಾರೆ ಅಂದ್ರೆ ಏನ್ ಹೇಳ್ತೀರಾ ಹೇಳಿ? ಮದ್ವೆ ಮುಂಚೆನೂ ಕೂಡ ಮಾತಾಡ್ತಾರೆ, ಮದ್ವೆ ಆದ್ಮೇಲೂ ಕೂಡ ಮಾತಾಡ್ತಾರೆ. ಮದ್ವೆ ನಡೀತಿರೋ ಟೈಮ್ ನಲ್ಲಿ ಹುಡುಗಿ ಚೆನ್ನಾಗಿಲ್ಲ, ಹುಡುಗ ಚೆನ್ನಾಗಿಲ್ಲ ಅಂತ ಕೂಡ ಮಾತಾಡ್ತಾರೆ. ಆ ಒಂದು ಮದ್ವೆಗೆ ಮಾತಾಡ್ತಾರೆ ಅಂದ್ಮೇಲೆ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಮಾತಾಡ್ದಂಗ್ ಇರ್ತಾರ ಅಂತವ್ರು ಕೂಡ ಇರ್ಬೇಕು. ಯಾರಪ್ಪ ಅಂದ್ರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೆಲವೊಬ್ರು ಜನ ನಾವು ಅಯೋಧ್ಯೆಗೆ ಬರಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಮೊದಲನೇದಾಗಿ ಸೀತಾರಾಮ್, ಅವ್ರ ಹೆಸರೇ ಸೀತಾರಾಮ್ ಅಂತ ಇದೆ, ಅವರ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ತಿಲ್ಲ ಅಯೋಧ್ಯೆಗೆ. ಎರಡನೇದು ಮಮತಾ ಬ್ಯಾನರ್ಜಿ ಅವರು ಕೂಡ ಹೋಗ್ತಿಲ್ಲ, ಅವ್ರ ಪಾರ್ಟಿನವರು ಯಾರು ಹೋಗ್ತಿಲ್ಲ. ಮೂರನೇದು ಲಾಲು ನಿತೀಶ್ ಅವರು ಕೂಡ ನಾವು ಅಯೋಧ್ಯೆಗೆ ಬರ್ತಿದೀವಿ ಅಂತ ಊಹು ಅಂದ್ಲೇ ಇಲ್ಲ. ಅದ್ರಲ್ಲಿ ಸ್ಯಾಮ್ ಪಿತ್ರೋಡನವರು ಒಂದ್ ಸ್ವಲ್ಪ ಮಾತಾಡಿದ್ದಾರೆ, ಅದೇನು ಅಂತ ಕೇಳ್ಕೊಂಬನ್ನಿ, ಅದ್ರ ಬಗ್ಗೆ ಮಾತಾಡೋಣಂತೆ. Accept reality. Talk about employment. Talk about inflation. Talk about science and technology and challenge. ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂತೀನಿ. ಸರ್ಕಾರದವರು ಏನಕ್ಕೆ ಒಂದು ದೇವಸ್ಥಾನ ಕಟ್ತಿದ್ದಾರೆ, ದೇಶದಲ್ಲಿ ಮಾಡುವಂತ ಒಂದು ಕೆಲಸಗಳು 100 ಇದಾವೆ, ಅದ್ರ ಬಗ್ಗೆ ಏನಕ್ಕೆ ಇವರು ಕಾಳಜಿ ವಹಿಸ್ತಿಲ್ಲ ಅಂತ ಹೇಳಿದ್ದಾರೆ. ಇವರ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ವಿಂಗಡಣೆ ಮಾಡ್ತಿದ್ದೀರಾ ಅಂತ ಹೇಳಿ. ಈ ತರ ಒಂದು ವಿಷಯಗಳು ಕಾಂಗ್ರೆಸ್ ಬಾಯಿಂದ ಕೇಳಿದ್ದೀರಾ ಅಂದ್ರೆ ನನ್ಗಂತೂ ನಗು ಬರುತ್ತೆ. ಏನಕ್ಕೆ ಅಂದ್ರೆ 70 ವರ್ಷದಿಂದ ಇವರ ಒಂದು ಸರ್ಕಾರನೇ ಇತ್ತು. 5 ವರ್ಷದ ಹಿಂದೆ ಗೆದ್ದಿರುವಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ವರ್ಷ ಎಲ್ಲಾ ಕಡೆನೂ ಕೂಡ ಸೋತೋಗ್ತಿದ್ದಾರೆ. ಅವ್ರು ಬಿಡ್ರಿ, ಬಿಜೆಪಿನವರು ಏನ್ ಬೇಕಾದ್ರೂ ಮಾತಾಡ್ಲಿ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ರಾಮ ಮಂದಿರ ಬಗ್ಗೆ. ನಿಮ್ಮ ಒಂದು ಪಾರ್ಟಿ ಬಗ್ಗೆ ಯಾವತ್ತನ್ನ ಯೋಚನೆ ಮಾಡಿದೀರಾ? ನಿಮ್ಮ ಒಂದು ಪಾರ್ಟಿ ಇದ್ದಾಗ ರಾಮ ಮಂದಿರ ಏನಕ್ಕೆ ನೀವು ಕಟ್ಟಿಸ್ಲಿಲ್ಲ? ಇವಾಗ ಬಿಜೆಪಿನವರು ಕಟ್ಟಿಸ್ತಿದ್ದಾರೆ ಅಂತ ಅಲ್ವಾ ಈ ತರ ಮಾತುಗಳು ನೀವು ಆಡ್ತಿರೋದು? ಆ ಒಂದು ಖುಷಿ ಬಂದ್ಬಿಟ್ಟು ನಮ್ಗೆ ಅರ್ಥ ಆಗತ್ತೆ, ಸುಮ್ನಿರಿ. ನಿಮ್ಮ ಒಂದು ಪಾರ್ಟಿ ಇದ್ದಾಗೂ ಕೂಡ ರಾಮ ಮಂದಿರನ ನಿಮ್ ಕೈಯಲ್ಲಿ ಕಟ್ಸಕ್ ಆಗ್ಲಿಲ್ಲ. ಆದ್ರೆ ಬಿಜೆಪಿನವರು ಈ ಒಂದು ರಾಮ ಮಂದಿರನ ಕಟ್ಟಿಸ್ತಿದ್ದಾರೆ. ಆದ್ರೆ ಕ್ರೆಡಿಟ್ಸ್ ಕೂಡ ಬಿಜೆಪಿನವರು ತಗೊಂತಿಲ್ಲ. ಏನಕ್ಕಪ್ಪ ಅಂದ್ರೆ ಅವರು ಈ ಒಂದು ರಾಮ ಮಂದಿರಗೆ ₹1 ಕೂಡ ಹಾಕಿಲ್ಲ. ಎರಡನೇದು ಕೋಟ್ಯಾಂತರ ರಾಮ ಭಕ್ತರು ದಾನವಾಗಿ ಕೊಟ್ಟಿದ್ದಾರೆ. ಆ ಒಂದು ಹಣದಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ರೆಡಿ ಆಗ್ತಿದೆ. ಎರಡನೇದು ಕೇವಲ ಪ್ರಧಾನಮಂತ್ರಿಗಳು ಬರೀ ರಾಮ ಮಂದಿರ ಬಗ್ಗೆನೇ ಮಾತಾಡ್ತಾರೆ, ಬೇರೆ ಒಂದು ಇಶ್ಯೂ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ ಇವರ ಒಂದು ಕ್ವಶನ್. ಆದ್ರೆ ಒಬ್ಬ ವ್ಯಕ್ತಿ ಒಂದು ಸರ್ಕಾರ ಬಂದು ಒಂದೇ ಟೈಮ್ ನಲ್ಲಿ ಯಾವತ್ತೂ ಕೆಲಸ ಮಾಡಲ್ಲ.
ಒಂದು ಟೈಮ್ ನಲ್ಲಿ ಬೇರೆ ಬೇರೆ ಒಂದು ಕೆಲಸದಲ್ಲೂ ಕೂಡ ಅವ್ರು ಇರ್ತಾರೆ. ಎಕ್ಸಾಂಪಲ್ ಕೊಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದು 5 ಸತಿ ದಿನದಲ್ಲಿ ನಮಾಜ್ ಮಾಡ್ಕೊಂಡು ಕೆಲಸ ಮಾಡಲ್ವಾ? ಒಬ್ಬ ಹಿಂದೂ ವ್ಯಕ್ತಿ ಬಂದು ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಅವ್ನ ಕೆಲಸ ಮುಂದುವರ್ಸಲ್ವಾ? ಆದ್ರೆ ನೀವ್ ಹೇಗೆ ತಿಳ್ಕೊಂತೀರಾ ಸರ್ಕಾರ ಮಂದಿರದ ಒಂದು ತಯಾರಿನಲ್ಲಿ ಇದೆ ಅನ್ ಮಾತ್ರಕ್ಕೆ ಎಲ್ಲ ಒಂದು ಕೆಲಸ ಬಿಟ್ಟು ಕೇವಲ ಅದು ಮಾತ್ರನೇ ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತೀರಾ, ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತೀರಾ, ಕರಪ್ಷನ್ ಬಗ್ಗೆ ಮಾತಾಡ್ತೀರಾ. ಮಾತಾಡ್ರಿ, ಯಾರು ಬೇಡ ಅಂದ್ರು. ಸರ್ಕಾರಕ್ಕೆ ಮುಟ್ಟಿಸ್ರಿ. ನೀವ್ ಏನೇನು ಅನ್ಕೊಂಡಿದ್ರು ಅವೆಲ್ಲನೂ ಕೂಡ ಸರ್ಕಾರ ಕೇಳಕ್ ರೆಡಿ ಇದೆ. ನಿಮ್ಮನ್ನ ಯಾರು ತಡಿಯಕ್ಕಾಗತ್ತೆ? ನಿಮ್ದೇ ಒಂದು ಪಾರ್ಟಿ ಇದೆ ಅಲ್ವಾ? ಆ ಒಂದು ಪಾರ್ಟಿನಲ್ಲಿ ಇಂಡಿಯಾ ಅಂತ ಒಂದು ಸಮಿಟ್ ಮಾಡ್ಕೊಂಡಿದ್ದೀರಾ. ಆ ಒಂದು ಸಮಿಟ್ ನಲ್ಲಿ ಪ್ರಶ್ನೆ ಕೇಳಿ ಎಲ್ಲಾರ್ಗೂನು. ಸರ್ಕಾರಕ್ಕೆ ಮುಟ್ಸಿ ಇದನ್ನ. ಯಾರು ಬೇಡ ಅಂತ ಹೇಳ್ತಾರೆ? 28 ಪಾರ್ಟಿಗಳನ್ನ ಸೇರ್ಕೊಂಡು ಒಂದು ಸಮಿಟ್ ಮಾಡ್ಕೊಂಡಿದ್ದೀರಲ್ಲ ನೀವೇ. ಮೇನ್ ಸ್ಟ್ರೀಮ್ ಇಂದ ಹಿಡಿದು ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಪವರ್ ನಿಮ್ ಕೈನಲ್ಲೇ ಇದೆ. ಕೇಳ್ರಿ ಪ್ರಶ್ನೆನ ಸರ್ಕಾರಕ್ಕೆ, ಎಕ್ಸ್ಪೋಸ್ ಮಾಡಿ ಅದ್ರ ಬಗ್ಗೆ. ಏನಕ್ಕೆ ಮಾಡ್ತಿಲ್ಲ ನೀವು? ಒಂದು ವಿಷಯ ನೀವು ತಿಳ್ಕೊಳ್ಳಿ, ಈ ಒಂದು ಭೂಮಿನಲ್ಲಿ ಬದುಕಕ್ಕೆ ಕೇವಲ ದುಡ್ಡಿದ್ರೆ ಸಾಕಾಗಲ್ಲ, ಪ್ರೀತಿನೂ ಕೂಡ ಇರ್ಬೇಕಾಗತ್ತೆ. ಅದ್ರ ಜೊತೆಗೆ ದೇವರ ಒಂದು ಆಶೀರ್ವಾದನೂ ಕೂಡ ಇರ್ಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ದೇಶ ಸಮಾಜಕ್ಕೆ ಬೇಕಾಗಿರುವಂತದ್ದು ಬಿಸ್ನೆಸ್, ಜಾಬ್, ಪ್ರೊಫೆಷನ್, ರಿಲಿಜಿಯನ್, ಕಲ್ಚರ್, ಸಂಸ್ಕೃತಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಪಾರ್ಟಿ ಕಡೆಯಿಂದ, ಸಿಪಿಐ ಪಾರ್ಟಿ ಕಡೆಯಿಂದ ಒಬ್ರು ಮಾತಾಡಿದ್ದಾರೆ, ಅದನ್ನ ಒಂದು ನಿಮಿಷ ಕೇಳ್ಕೊಂಬನ್ನಿ. हिंदुस्तान का जो सत्ता है वो सत्ता किसी धार्मिक रंग का नहीं होना चाहिए. ये वो सही नहीं है जो ये लोग कर रहे हैं. ಇವ್ರು ಹೇಳುವಂತದ್ದು ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿಗಳು ಒಂದು ದೇಶಕ್ಕೆ ಆಗಿರ್ತಾರೆ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಅಂತ ಹೇಳಿದ್ದಾರೆ. ಇದನ್ನ ಕೇಳಿದ್ರೆ ನಿಮ್ಗೆ ನಗು ಬರಲ್ವಾ? ಅದೆಂತ ಮಾತು ಅಂತ ಹೇಳ್ತೀರಾ ನೀವು? ಭಾರತ ರಾಷ್ಟ್ರದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ದೇಶದಲ್ಲಿ ಅತಿ ದೊಡ್ಡ ಆರಾಧ್ಯ ದೈವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗೆ? ಭಾರತ ದೇಶದಲ್ಲಿ ರಾಮ ಹುಟ್ಟಿರೋ ಊರಿನಲ್ಲೇನೆ ಅವರ ಒಂದು ಮಂದಿರ ಕಟ್ತಿದ್ರೆ ಪ್ರಧಾನಮಂತ್ರಿಗಳು ಹೋಗಿದ ತಕ್ಷಣ ಅವ್ರನ್ನ ನೀವು ಕಮ್ಯುನಲ್ ಅಂತ ಹೇಗೆ ಕರಿತೀರಾ? ಪ್ರಧಾನಮಂತ್ರಿಗಳು ಆ ದಿನ ಪ್ರಾಣ ಪ್ರತಿಷ್ಠಾಪನೆಗೆ ಹೋದ್ರೆ ಅವ್ರು ಹೇಗೆ ಕಮ್ಯುನಲ್ ಆಗ್ತಾರೆ? ನಾನು ಇದನ್ನ ಹೇಳ್ಬಾರ್ದು, ಆದ್ರೂ ಹೇಳ್ತೀನಿ ನೋಡಿ. ಹಿಂದಿನ ಸರ್ಕಾರ ನಿಮ್ದೇ ಇತ್ತು. ಆ ಒಂದು ಸರ್ಕಾರದಲ್ಲಿ ರಂಜಾನ್ ನಲ್ಲಿ ಒಂದು ಪಾರ್ಟಿ ಮಾಡಿದ್ರಿ ನೋಡಿ, ಅದು ಕಮ್ಯುನಲ್ ಅಲ್ವಾ? ಈ ಒಂದು ರಂಜಾನ್ ಪಾರ್ಟಿನಲ್ಲಿ ನೀವು ಪಾರ್ಟಿ ಮಾಡಿದ್ರೆ ಅದು ಕಮ್ಯುನಲ್ ಅಲ್ಲ, ಅದು ಒಳ್ಳೆ ಕೆಲಸ ಅಂತ ನೀವ್ ಹೇಳ್ತೀರಾ. ಏನಕ್ಕಂದ್ರೆ ಆ ಒಂದು ಸರ್ಕಾರದ ಜೊತೆಗೆ ನೀವು ಕೂಡ ಪಾರ್ಟ್ನರ್ ಆಗಿದ್ರಿ. ಲ್ಯಾಪ್ಟಾಪ್ ಬಂತ ಅವಾಗ್ಲೂ ಕೂಡ ಇದೇ ಪ್ರಶ್ನೆ ನೀವು ಅವರಿಗೆ ಕೇಳಬೇಕಾಗಿತ್ತು. ನೀವು ಸರ್ಕಾರ ನಡೆಸ್ತಿದ್ದೀರಾ, ಕೇವಲ ಒಂದು ಧರ್ಮದ ಹೆಸರಿನಲ್ಲಿ ನೀವು ಹೋಗ್ಬಾರ್ದು ಅಂತ ಹೇಳಿ. ಯಾಕಪ್ಪ ಅಂದ್ರೆ ಪ್ರಧಾನಮಂತ್ರಿಗಳಂದ್ರೆ ಎಲ್ಲಾರ್ಗೂ ಈಕ್ವಲ್ ಅಂತ ಅಲ್ವಾ? ಅಂದ್ರೆ ನೀವು ಮಾಡಿದ್ರೆ ಸರಿ, ಇವ್ರು ಮಾಡಿದ್ರೆ ತಪ್ಪು ಅಂತ ನೀವು ಹೇಳ್ತಿರೋದಲ್ವಾ? ನಿಮ್ಗೆ ರಂಜಾನ್ ಬಂತು, ಬೇರೆ ಹಬ್ಬಗಳು ಬಂತು ಅಂದ್ರೆ ನಿಮ್ ಪಾರ್ಟಿ ಅವರೆಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತೀರಾ ದೊಡ್ಡದಾಗೆ. ಆದ್ರೆ ನಮ್ಮ ಹಬ್ಬ ಬಂದಿದ ತಕ್ಷಣ ನಿಮ್ಗೆ ಮಾತಾಡಕ್ ಶುರು ಮಾಡ್ತೀರಾ. ಇದೇನ್ ನ್ಯಾಯ ಗುರು? ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನ? ರಾಮನ ಸ್ಥಳದಲ್ಲೇನೆ ರಾಮಂಗೋಸ್ಕರ ಒಂದು ದೊಡ್ಡ ಭವ್ಯ ಮಂದಿರ ಕಟ್ತಿದ್ರೆ ಆ ಒಂದು ಭವ್ಯ ಮಂದಿರನ ಉದ್ಘಾಟನೆಗೆ ಭಾರತ ದೇಶದ ಪ್ರಧಾನಮಂತ್ರಿ ಹೋಗ್ಲಿಲ್ಲ ಅಂದ್ರೆ ಇನ್ಯಾರು ಹೋಗ್ತಾರೆ? ನಾರ್ತ್ ಕೊರಿಯಾದ ಕಿಂಗ್ ಜಾಂಗ್ ಉಂಗ್ ಹೋಗ್ತಾನ? ದಿನ ಬೆಳಗ್ಗೆ ಎದ್ರೆ ಸಾಕು ಒಂದೊಂದು ಹೇಳಿಕೆಗಳು ಕೊಡ್ತಿರ್ತೀರಾ ನೀವು. ಕಪಿಲ್ ಸಿಬ್ಬಲ್ ಅವರು ಹೇಳಿದ್ದಾರೆ, ರಾಮ್ ಮಂದಿರನ ಇವರು ತೋರ್ಸಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇನೆ, ರಾಮ ಅನ್ನೋಂಥದ್ದು ಮನ್ಸಿನಲ್ಲಿ ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಇನ್ನೊಬ್ರು ಪೊಲಿಟಿಷಿಯನ್, ಅವ್ರ ಹೆಸರಲ್ಲೇ ಸೀತಾರಾಮ್ ಅಂತ ಇದೆ, ಸೀತಾ ಪ್ಲಸ್ ರಾಮ್, ಅವರೇ ರಾಮ್ ಮಂದಿರ ಉದ್ಘಾಟನೆಗೆ ಹೋಗ್ತಿಲ್ಲ. This inauguration ceremony is that it has been converted into a state-sponsored event. So therefore, in these circumstances, I regret not being able to attend the function. ಎಷ್ಟು ಸಾವಿರ ಜನ ನಡ್ಕೊಂಡು ಅಯೋಧ್ಯೆಗೆ ಹೋಗ್ತಿದ್ದಾರೆ, ಸೈಕಲ್ ನಲ್ಲಿ ಅಯೋಧ್ಯೆಗೆ ಹೋಗ್ತಿದ್ದಾರೆ, ಮತ್ತೆ ವಿಮಾನದಲ್ಲಿ ಅಯೋಧ್ಯೆಗೆ ಹೋಗ್ತಿದ್ದಾರೆ, ಟ್ರೈನ್ ನಲ್ಲಿ ಅಯೋಧ್ಯೆಗೆ ಹೋಗ್ತಿದ್ದಾರೆ. ನಿಮಗೆ ಕೊಟ್ಟಿರುವಂತ ಒಂದು ಇನ್ವಿಟೇಷನ್ ರಿಜೆಕ್ಟ್ ಮಾಡ್ತೀರಾ ನೀವು? ಪ್ರಧಾನಮಂತ್ರಿಗಳು ಬರ್ತಿದ್ದಾರೆ ಅಂತ ಹೇಳಿ ನೀವು ಹೋಗಲ್ಲ ಅಂತ ಹೇಳ್ತೀರಾ. ಇವ್ರು ಮಾಡುವಂತ ಒಂದು ಅಬ್ಜೆಕ್ಷನ್ ಇವ್ರಿಗೆ ಕ್ಲಾರಿಟಿ ಇಲ್ಲ. ನಿಮ್ಗೆ ನನ್ನ ಕ್ಲಾರಿಟಿ ಸಿಕ್ತಾ? ನೀವೇ ಕಮೆಂಟ್ಸ್ ಮಾಡಿ. ನಾನಂತೂ ಈ ಒಂದು ಅಬ್ಜೆಕ್ಷನ್ ಒಪ್ಪಕ್ಕೆ ರೆಡಿ ಇಲ್ಲ. ಮತ್ತೆ ಇನ್ನೊಂದು, ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಬರ್ತಿದ್ದಾರೆ. ಎರಡನೇದು UP CM ಯೋಗಿ ಅವರು ಕೂಡ ಬರ್ತಿದ್ದಾರೆ. ಬೇರೆಯವ್ರ ತರ ಎಲ್ಲ ಒಂದು ಪೊಲಿಟಿಷಿಯನ್ಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ, ಅಂದ್ರೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಂದ್ಮೇಲೆ ನಿಮ್ಗೂ ಕೂಡ ಇನ್ವಿಟೇಷನ್ ಬಂದಿರುತ್ತೆ. ಬರಕ್ಕೇನಂತೆ? ಯಾವಾಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಎಲ್ಲರಿಗೂ ಇನ್ವಿಟೇಷನ್ ಅಂದ್ರೆ ಬೇರೆ ನಿಮ್ಮ ಒಂದು ಪಾರ್ಟಿಯವ್ರು ಬಿಟ್ಟು ಬೇರೆ ಒಂದು ಪಾರ್ಟಿಗಳಿಗೆ ಇನ್ವಿಟೇಷನ್ ಕೊಟ್ಟು ನಿಮಗೆ ಕೊಟ್ಟಿಲ್ಲ ಅಂದ್ರೆ ನೀವು ಮಾತಾಡಬೇಕು. ನಿಮ್ಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಂದಮೇಲೆ ನಿಮ್ಗೂ ಕೊಟ್ಟಿದ್ದಾರೆ ಅಂದ್ರೆ ಬನ್ರಿ ಆರಾಮಾಗಿ ರಾಮ ಮಂದಿರನ ಉದ್ಘಾಟನೆ ನೋಡ್ ಮಿಂತ್ರಿ. ಆ ಒಂದು ಭವ್ಯ ಮಂದಿರನ ಭಾರತ ದೇಶದ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡ್ಲಿಲ್ಲ ಅಂದ್ಮೇಲೆ ಜಾರ್ಖಂಡ್ CM ಉದ್ಘಾಟನೆ ಮಾಡಕ್ಕಾಗತ್ತಾ? ಲಾಲು ಮತ್ತೆ ನಿತೀಶ್ ಅವ್ರಿಗೂ ಕೂಡ ಇನ್ವಿಟೇಷನ್ ಸಿಕ್ಕಿದೆ. ಕಾಂಗ್ರೆಸ್ನ ಮೇನ್ ಲೀಡರ್ಸ್ ಯಾರ್ಯಾರಿದ್ದಾರೋ ಎಲ್ಲರಿಗೂ ಕೂಡ
ಅಂತಾನೆ ಇನ್ವಿಟೇಷನ್ ಅವಾಗ್ಲೇ ಸಿಕ್ಕಿದೆ. ಮೀಡಿಯಾನವರೆಲ್ಲ ಸೇರ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ ಪಾರ್ಟಿಯಿಂದ ಎಲ್ಲರೂ ಕೂಡ ರಾಮ ಮಂದಿರದ ಒಂದು ಉದ್ಘಾಟನೆಗೆ ಹೋಗ್ತಿದ್ದೀರಾ ಅಂತ ಹೇಳಿ. ನಾವು ನಮ್ಮ ಪಾರ್ಟಿಯವರೆಲ್ಲ ಸೇರ್ಕೊಂಡು ನಿರ್ಧಾರ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದ್ರಲ್ಲಿ ನಿರ್ಧಾರ ಮಾಡುವಂತದ್ದೇನಿದೆ, ಇನ್ವಿಟೇಷನ್ ಸಿಕ್ಕಿದೆ ಅಂತ ಅಂದ್ಮೇಲೆ ಆ ಪ್ರಭು ರಾಮನ ನೋಡಕ್ಕೆ ಪುಣ್ಯ ಮಾಡಿರ್ಬೇಕು, ಅದಕ್ಕನ್ನ ಹೋಗ್ಬೇಕಲ್ವಾ ನೀವು. ದಿನ ಬೆಳಗ್ಗೆ ಎದ್ರೆ ಸಾಕು ಒಂದೊಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇದಕ್ಕೇನಕ್ಕೆ ಪ್ರಧಾನಮಂತ್ರಿಗಳನ್ನ ಕರೆದಿದ್ದಾರೆ, ಕೇವಲ ಒಂದು ದೇವಸ್ಥಾನ ಅಷ್ಟೇ ಅಲ್ವಾ ಅಂತ ಹೇಳಿ ಎಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ದಾರೆ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಮದ್ವೆ ನಡೀತಿದೆ ಅಂದ್ಮೇಲೆ ಮದ್ವೆ ಆಗೋನು ಗಂಡ ಇಲ್ಲ ಅಂದ್ಮೇಲೆ ಹೆಣ್ ಕೂತ್ಕೊಂಡು ಅಲ್ಲಿ ಏನ್ ಮಾಡ್ತಾಳೆ, ಗಂಡಿದ್ರೇನೆ ಮದ್ವೆ ಅಂತ ಅನ್ನಿಸ್ಕೊಳ್ಳೋದು. ಅದೇ ತರನೇ ಬಿಜೆಪಿ ಅವರ ಒಂದು ಅಜೆಂಡಾ ಏನಾಗಿತ್ತು ಅಂದ್ರೆ, ನಾವು ರಾಮ ಮಂದಿರನ ಕಟ್ಟಲೇಬೇಕು ಅಂತ ಅಂತಿದ್ರು. ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಯ್ತು, ರಾಮ ಮಂದಿರನ ಕಟ್ಟಿದ್ದಾರೆ. ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಹೋಗ್ಲೇಬೇಕು ಅಲ್ಲಿಗೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ ತಕ್ಷಣನೇ ರಾಮ ಮಂದಿರನ ಒಂದು ಭವ್ಯ ಮಂದಿರ ರೆಡಿ ಆಗ್ತಿತ್ತು. ಇಡೀ ದೇಶಕ್ಕೆ ಈ ಒಂದು ರಾಮ ಮಂದಿರ ಅಂದ್ರೆ ಒಂದು ಸಂಭ್ರಮ. ಇಡೀ ಕೋಟ್ಯಾಂತರ ಜನ ದೇಶನೇ ನೋಡ್ತಿರುತ್ತೆ ಆ ಒಂದು ಅಯೋಧ್ಯನ. ಆ ಒಂದು ಅಯೋಧ್ಯನ ಒಂದು ಫಂಕ್ಷನ್ಗೆ PM ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಇವ್ರಿಗೆ ಗೊತ್ತು. ಅವ್ರೇನ ಭಾಷಣ ಮಾಡಿದ್ದಾರೆ ಅಂದ್ರೆ ಬಿಜೆಪಿನವ್ರಿಗೆ ಯೂಸ್ಫುಲ್ ಆಗೇ ಆಗತ್ತೆ ಅಂತ ಹೇಳಿ ಇವ್ರಿಗೆ ಗೊತ್ತಿದೆ. ಸೊ ಇದು ಎಲ್ಲರ ಒಂದು ಕನಸು, ಇವ್ರು ನನ್ಸು ಮಾಡಿದ್ದಾರೆ. ಇದನ್ನ ನೀವು ಡಿನೈನ್ ಮಾಡಕ್ ಆಗಲ್ಲ. ಈ ಒಂದು ಖುಷಿನ ರಾಮ ಭಕ್ತರಿಗೆ ಕೇಳಿ ನೋಡಿ, ಅವ್ರು ಹೇಳ್ತಾರೆ ಯಾವ ರೀತಿ ನಮ್ಗೆ ಖುಷಿ ಆಗ್ತಿದೆ ಅಂತ ಹೇಳಿ. ಅದು ಬೇಡ ಅಂದ್ರೆ ಕೋಟ್ಯಾಂತರ ಹಿಂದೂಗಳಿಗೆ ಕೇಳಿ ನೋಡಿ, ಆ ಒಂದು ರಾಮ ಮಂದಿರಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾರೆ ನಿಮ್ಗೇನೆ. ನಾನು ಅವರ ಒಂದು ಪಾರ್ಟಿಗೆ ಕೈ ಮುಗಿದು ಕೇಳ್ಕೊಂತೀನಿ, ನೀವು ಬರ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಯಾವ್ದೇ ಕಾರಣಕ್ಕೂ ನೆಗೆಟಿವ್ ಮಾತ್ರ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ. ನೀವ್ ಇದ್ರ ಮಾತಾಡಿದ್ರೆ ಎಷ್ಟೋ ರಾಮ ಭಕ್ತರಿಗೆ ಬೇಜಾರಾಗತ್ತೆ. ಈ ಒಂದು ಹೋರಾಟ, ಈ ಒಂದು ಕಷ್ಟ ಬರೀ 2-3 ವರ್ಷದಿಂದ ಅಲ್ಲ, 500 ವರ್ಷದಿಂದ ಈ ಒಂದು ಭೂಮಿನ ನಾವು ಪಡ್ಕೋಬೇಕು, ಇಲ್ಲಿ ರಾಮ ಮಂದಿರನ ಕಟ್ಟಬೇಕು ಅಂತ ಎಷ್ಟೋ ಜನಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ರಾಮ ಭೂಮಿನ ಉಳಿಸ್ಕೋಬೇಕು ಅಂತ ಹೇಳಿ ಪೊಲೀಸ್ ಅವ್ರ ಹತ್ರ ಹೋರಾಟ ಮಾಡಿ ಏಡ್ ತಿಂದಿದ್ದಾರೆ. ಇದು ನಿಮ್ಮ ಒಂದು ಕನ್ಸು ಕೂಡನೇ ಆಗಿತ್ತು, ನನ್ನ ಒಂದು ಕನ್ಸು ಕೂಡನೇ ಆಗಿತ್ತು. ಈ ಒಂದು ಕನ್ಸು ನನ್ಸಾಗ್ತಿದೆ 22ನೇ ತಾರೀಕು. ಈ ಒಂದು ಕನ್ಸನ್ನ ನನ್ಸ್ ಮಾಡಿದ್ದು ಪ್ರಭು ಶ್ರೀರಾಮ. ಅವ್ರಿಗೆ ಒಂದು ಧನ್ಯವಾದ ಹೇಳಲೇಬೇಕು ನಾವು. ಇಷ್ಟು ಚಿಕ್ಕ ವಿಷಯನ ಅರ್ಥ ಮಾಡ್ಕೊಳ್ತೀರಾ ಅವರ ಒಂದು ಪೊಲಿಟಿಕಲ್ ಸ್ಟ್ರಾಟಜಿನ ಇಲ್ಲೂ ಕೂಡ ಯೂಸ್ ಮಾಡ್ತಿದ್ದಾರೆ. ಇಂಥವ್ರು ಬರೋದು ಬೇಡ, ಇಂಥವ್ರನ್ನ ಸೈಡ್ಗೆ ಹಾಕ್ಬಿಟ್ಟು ಪ್ರಭು ಶ್ರೀರಾಮನ್ನ 22ನೇ ತಾರೀಕು ಅಯೋಧ್ಯೆನಲ್ಲಿ ಆಗಮನ ಮಾಡ್ಕೊಳ್ಳೋಣಂತೆ. ಇವ್ರ ಬಾಯಿನಲ್ಲಿ ಇಂಥ ಮಾತು ಕೇಳಿದ್ರೆ ನಿಮ್ಗೆ ಏನಂತ ಅನ್ಸುತ್ತೆ ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಎಲ್ಲಾರು ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿ. ಧನ್ಯವಾದ.